ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡೋಣ. ಮೋಹನ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೋಹನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು ಮಾ? ನನ್ನ ಹೆಸರು ಶಾಂತ ಅಂತ. ಶಾಂತ, ಯಾರ ಬಗ್ಗೆ ಕೇಳಬೇಕು? ಅದೇ ನನ್ನ ಮಗನ ಬಗ್ಗೆ ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ ಮಾ. 3/2/1991. 3/2/1993 ಭಾನುವಾರ. ಸಮಯ ಬೆಳಗ್ಗೆ 11:43. 11:43. ಏನ್ ಪ್ರಶ್ನೆ ಇತ್ತು? ಏನ್ ಪ್ರಶ್ನೆ ಇತ್ತು ಶಾಂತ ಅವ್ರೆ? ಸ್ವಲ್ಪ ಮದುವೆ ನಿಧಾನ ಆಗ್ತಾ ಇದೆ. ಸರಿ, ಶಾಸ್ತ್ರಿಗಳ ಜೊತೆ ಮಾತಾಡಿ. ನಮಸ್ಕಾರ ಶಾಂತ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಮಗನ ಬಗ್ಗೆ ಕೇಳಬೇಕಾಗಿತ್ತು. ಗೊತ್ತಾಯ್ತು, ಪ್ರಶ್ನೆ ನಂಗೆ ಅರ್ಥ ಆಯ್ತು. ವಿವಾಹದ ಬಗ್ಗೆ ಪ್ರಶ್ನೆ ಅಂತ ನೋಡಿ. ಇಲ್ಲಿ ವಿವಾಹದ ಅಧಿಪತಿ ಶುಕ್ರ. ಈ ಜಾತಕದಲ್ಲಿ ಈ ಶುಕ್ರ ವ್ಯಯಸ್ಥಾನದಲ್ಲಿದ್ದಾನೆ. ಯಾವ ಗ್ರಹ ನಿರೀಕ್ಷೆ ಮಾಡ್ತೀವೋ ಆ ಗ್ರಹದಿಂದ ಒಂದು ಒಳ್ಳೆ ಫಲ ನಿರೀಕ್ಷೆ ಮಾಡ್ತೀವೋ, ಈಗ ಶುಕ್ರನಿಂದ ವಿವಾಹ ನೋಡ್ತಾ ಇದ್ದೀರಾ, ನೋಡಬೇಕು. ಈ ಸಪ್ತಮ ಸ್ಥಾನದ ಅಧಿಪತಿ ಅವನೇ ಆಗಿದ್ದಾನೆ. ಆ ಅಧಿಪತಿ ವ್ಯಯದಲ್ಲಿದ್ದಾಗ, ದುಸ್ಥಾನದಲ್ಲಿದ್ದಾಗ ಈ ಶುಭಗ್ರಹವೇ ಆಗಿರಬಹುದು, ಆದರೆ ಅದು ಹಾನಿಯನ್ನು ಉಂಟು ಮಾಡುತ್ತೆ. ಶುಭೋಪಿ ಭಾವಹಾನಿಂ ಕುರುತಿ ಅಂತ ಹೇಳಿದೆ. ಹೀಗಾಗಿ ಈ ಥರದ್ದೊಂದು ತೊಡಕನ್ನು ಸೂಚಿಸ್ತಾ ಇದೆ. ಪ್ರಸ್ತುತ ಇವರಿಗೆ ನಡೀತಾ ಇರತಕ್ಕಂಥದ್ದು ಈಗ ಗುರುದಶೆಯಲ್ಲಿ ಈಗ ರವಿಭುಕ್ತಿ ನಡೀತಾ ಇದೆ ನೋಡಿ. ಒಂದು ಶುಕ್ರಗ್ರಹ ಶಾಂತಿ ಒಂದು ಮಾಡಿಸಿ, ಇದರಿಂದ ಸಹಾಯ ಆಗುತ್ತೆ. ಮತ್ತು ಕುಜ ಚಂದ್ರಾತ್ ಲಗ್ನಾತ್ ಶುಕ್ರಾತ್ ಚಂದ್ರಾತ್ ಶುಕ್ರಾತ್ ಹೀಗೆ ಹೇಳಿದೆ. ಅಲ್ಲಿ ಕುಜನ ಗಮನಿಸ್ಕೊಂಡು ಅದಕ್ಕೊಂದು ಶಾಂತಿ ಬೇಕು ಅಂತ. ಇದು ಮಿಥುನ ರಾಶಿ ಮೃಗಶಿರ ನಕ್ಷತ್ರ, ಹೀಗಾಗಿ ಅಲ್ಲಿ ಕುಜನಿದ್ದಾನೆ. ಕುಜ ಶುಕ್ರ ಎರಡು ಗ್ರಹ ಶಾಂತಿ ಮಾಡಿಸಿದ್ರೆ ಬಹುಶಃ ನೀವು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಅದಕ್ಕೊಂದು ಫಲ, ಆ ಗ್ರಹಾನುಗ್ರಹ ಉಂಟಾಗಿ ಅದಕ್ಕೆ ಫಲ ಉಂಟಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗಿರಿಜಾ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಿರಿಜಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 12/11/2000. 12/11/2000. ಸಮಯ ಬೆಳಗ್ಗೆ 9:05. 9:05. ಏನ್ ಪ್ರಶ್ನೆ ಇತ್ತು? ಕೆಲಸ ಬಗ್ಗೆ ಮತ್ತು ಮದ್ವೆ ಬಗ್ಗೆ ಕೇಳಬೇಕು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗಿರಿಜಾ ಅವರೇ. ನಮಸ್ಕಾರ ಸರ್. ಹೋದ್ವಾರ ಕೂಡ ಮಾಡಿದ್ದೆ. ಮದ್ವೆ ಮಾಡೋದ ಏನ್ ಮಾಡೋದ ಗೊತ್ತಾಗ. ಈಗ ಕೆಲಸದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಯಾಕೆಂದ್ರೆ ವೃತ್ತಿ ಬಹಳ ಮುಖ್ಯ, ಜೀವನಕ್ಕೆ ಬೇಕಾಗಿರತಕ್ಕಂಥದ್ದಲ್ವಾ. ಹೀಗಾಗಿ ಅದರ ಬಲ ಮೇಲೆ ನಾನು ಕಳೆದ ಬಾರಿ ಹೇಳಿದ್ದೆ ಅನ್ಕೋತೀನಿ, ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ. ಹೀಗಾಗಿ ವೃತ್ತಿಗೆ ಅನುಕೂಲ ಉಂಟಾಗುತ್ತೆ ಅಂತ. ಪ್ರಸ್ತುತ ಇವರಿಗೆ ನೋಡಿ, ರಾಹು ದಶೆಯಲ್ಲಿ ಈಗ ಗುರು ಭುಕ್ತಿ ನಡೀತಾ ಇದೆ. ಗುರು ಜಾತಕದಲ್ಲಿರ್ತಕ್ಕಂಥದ್ದು ಶತ್ರುವಿನ ಮನೆಯಲ್ಲೇ ಇದ್ದಾನೆ ಇವರ ಜಾತಕದಲ್ಲಿ. ಹೀಗಾಗಿ ಗುರು ಸನ್ನಿಧಾನಕ್ಕೆ ಹೋಗಿ ಬರಬೇಕಾಗತ್ತೆ. ಗುರು ಸೇವೆ, ಗುರುಚರಿತ್ರೆ ಪಾರಾಯಣ ಮಾಡ್ತಕ್ಕಂಥದ್ದು ಇದೆಲ್ಲ ಬೇಕು. ಮತ್ತು ಅವ್ರ ಕೈಲಿ ಪ್ರತಿ ಗುರುವಾರ ಗೋವಿಗೆ, ಹಸುವಿಗೆ ಒಂದು ಗ್ರಾಸ ಕೊಡಿಸಿ, ಸ್ವಲ್ಪ ಅಕ್ಕಿ, ನೆನೆಸಿದಂಥ ಅಕ್ಕಿ, ಬೆಲ್ಲ ಮತ್ತು ಬಾಳೆಹಣ್ಣು ಎಲ್ಲ ಮಿಶ್ರಣ ಮಾಡಿ ಅದು ತಿನ್ನಿಸ್ತಕ್ಕಂಥದ್ದು. ಇದನ್ನು ಪ್ರತಿ ಗುರುವಾರ 9 ಗುರುವಾರ ಮಾಡಲಿ. ಅದರಿಂದ ಅವರಿಗೆ ತುಂಬ ಒಳ್ಳೆಯ ಫಲ ಖಂಡಿತ ಸಿಗುತ್ತೆ, ಆತಂಕ ಬೇಡ. ವಿವಾಹಕ್ಕೆ ರಾಹು ಆ ಗ್ರಹ ಶಾಂತಿ ಮಾಡಿಸಬೇಕು. ರಾಹು ಗ್ರಹ ಶಾಂತಿ ಮಾಡಿಸಿ ಆನಂತರದಲ್ಲಿ ವಿವಾಹ ಪ್ರಯತ್ನ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ಸದ್ಯಕ್ಕೆ ಅವರಿಗೆ ಗುರು ಶಾಂತಿ ಅಥವಾ ಈ ಗ್ರಾಸನ ಹೇಳಿದ್ನಲ್ಲ, ಅದನ್ನು ಪ್ರತಿ ಗುರುವಾರ ಮಾಡಲಿ. ಅದರಿಂದ ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶರಣಮ್ಮ ಅವರು ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶರಣಮ್ಮ ಅವರೇ. ನಮಸ್ಕಾರ ಮ್ಯಾಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 22/7/2000. 22/7/2000. ಸಮಯ 12:45. 12:45. ಬೆಳಗ್ಗೆನಾ ರಾತ್ರಿನಾ? ಮಧ್ಯಾಹ್ನ. ಸರಿ, ಏನ್ ಪ್ರಶ್ನೆ ಇತ್ತು? ನಮ್ಮ ಹುಡ್ಗ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಕೇಳಬೇಕಿತ್ತು ಗುರುಜಿಗಳಿಗೆ. ಸರಿ, ಶಾಸ್ತ್ರಿಗಳ ಜೊತೆ ಮಾತಾಡಿ. ನಮಸ್ಕಾರ ಶರಣಮ್ಮ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಗಿದ್ದೀರಾ? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಗೊತ್ತಾಯ್ತು, ನಿಮ್ಮ ಪ್ರಶ್ನೆ ಗೊತ್ತಾಯ್ತು. ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಅಲ್ವಾ? ಹೌದು ಗುರುಜಿ. 3 ವರ್ಷದಿಂದ ತುಂಬಾ ಪ್ರಯತ್ನ ಪಡ್ತಾ ಇದ್ದಾನೆ ಗುರುಜಿ, ರಾಹುಲ್ ಅಂತ ಹೇಳಿ. ಗೊತ್ತಾಯ್ತು. ಈಗ ನೋಡಿ, ಇವರಿಗೆ ಕರ್ಮಾಧಿಪತಿ ಚಂದ್ರ ಇವರ ಜಾತಕದಲ್ಲಿ 6ನೇ ಮನೆಯಲ್ಲಿ ದುಸ್ಥಾನದಲ್ಲಿದ್ದಾನೆ. ವೃತ್ತಿ ಸ್ಥಳದಲ್ಲಿ ಲಾಭಾಧಿಪತಿ ರವಿ ಇದ್ದಾನೆ, ಇಲ್ಲ ಅಂತಲ್ಲ. ಪ್ರಯತ್ನ ಮಾಡಲಿ. ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ಈಶ್ವರನಿಗೆ ಬಿಲ್ವಾರ್ಚನೆ ಮಾಡಿಸ್ಲಿ. 12 ಭಾನುವಾರ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಈ ಕಡೆ ಪ್ರಯತ್ನ, ಈ ಕಡೆ ಭಗವದ್ ಆರಾಧನೆ. ದೈವಂ ಅಭಿವ್ಯಕ್ತಂ ಪೌರುಷಂ ಅಂತ ಒಂದು ಮಾತಿದೆ. ಹೀಗಾಗಿ ನಮ್ಮ ಪ್ರಯತ್ನ ಇರಬೇಕು, ಭಗವಂತನ ಕೃಪೆಯೂ
ಇರಬೇಕು, ಆಗ ಫಲಸಿದ್ಧಿ ಅಂತ. ಹೀಗಾಗಿ ಪ್ರತಿ ಭಾನುವಾರ ಬಿಲ್ವಾರ್ಚನೆ ಮಾಡಿಸ್ಲಿ, 12 ವಾರ ಅವರ ಅಪೇಕ್ಷೆ ಈಡೇರಿಸ್ತಾನೆ ಭಗವಂತ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.